ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಅಂತಿಮ ವಾರಗಳು ಬರುತ್ತಿದ್ದು, ಆಟ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಎಲಿಮಿನೇಷನ್ ಹಾಗೂ ನಾಮಿನೇಷನ್ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಈ ವಾರ ಮನೆಯಿಂದ ಆಚೆ ಹೋಗುವ ಸ್ಪರ್ಧಿ ಯಾರು ಎನ್ನುವ ಕುತೂಹಲ ಹೆಚ್ಚಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭವಾಗಿ ಈಗಾಗಲೇ 90 ದಿನಗಳು ಕಳೆದಿವೆ. ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು, ಟಾಪ್ 5 ಸ್ಪರ್ಧಿಗಳು ಯಾರು ಎಂದು ಊಹಿಸುವುದು ಕಷ್ಟವಾಗಿದೆ. ಇನ್ನು ವಿನ್ನರ್ ರನ್ನರ್ ಅಪ್ ಲೆಕ್ಕಾಚಾರ ದೂರ ಮಾತಾಗಿದೆ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಆಟ ದಿನದಿಂದ ದಿನಕ್ಕೆ ಇಂಟ್ರೆಸ್ಟಿಂಗ್ ಆಗುತ್ತಿದೆ. ಮೊದಲು ಬಿಗ್ ಬಾಸ್ ಪ್ರವೇಶಿಸಿದ 17 ಸ್ಪರ್ಧಿಗಳು ಹಾಗೂ ಬಳಿಕ 3 ಒಟ್ಟು ಮನೆಯೊಳಗೆ ಕಾಲಿಟ್ಟ 20 ಜನರ ಪೈಕಿ ಇದೀಗ 10 ಮಂದಿ ಮಾತ್ರ ಮನೆಯೊಳಗೆ ಉಳಿದಿದ್ದು, ಬಲಿಷ್ಠ ಸ್ಪರ್ಧಿಗಳಿಂದ ಆಟ ಇನ್ನಷ್ಟು ಕಠಿಣವಾಗಿದೆ. ಹೀಗಾಗಿ ಮನೆಯಿಂದ ಆಚೆ ಹೋಗುವ ಸ್ಪರ್ಧಿ ಯಾರು ಎನ್ನುವ ಲೆಕ್ಕಾಚಾರ ಎಲ್ಲೆಡೆ ಜೋರಾಗಿದೆ. ಈ ವಾರ ತ್ರಿವಿಕ್ರಮ್, ಗೌತಮಿ, ಮಂಜು, ಮೋಕ್ಷಿತಾ, ಧನರಾಜ್ ಆಚಾರ್, ಚೈತ್ರಾ ಕುಂದಾಪುರ್ ಹಾಗೂ ಐಶ್ವರ್ಯ ಸಿಂಧೋಗಿ ಹಾಗೂ ಹನುಮಂತು ನಾಮಿನೇಟ್ ಆಗಿದ್ದರು. ಕಳೆದ ಸಂಚಿಕೆಯಲ್ಲಿ ಹೆಚ್ಚಿನ ವೋಟ್ಗಳಿಂದ ದೋಸ್ತ್ ಜೋಡಿ ಸೇಫ್ ಆಗಿದೆ. ಅಂದರೆ ಹನುಮಂತು ಹಾಗೂ ಧನರಾಜ್ ಆಚಾರ್ ಜೋಡಿ ಸೇಫ್ ಆಗಿದೆ. ಉಳಿದವರ ತಲೆಯ ಮೇಲೆ ನಾಮಿನೇಷನ್ ಕತ್ತಿ ತೂಗುತ್ತಿದೆ. ಈ ವಾರ ನಾಮಿನೇಟ್ ಆದವರ ಪೈಕಿ ಕಿರುತೆರೆಯ ಜನಪ್ರಿಯ ನಟಿ ಐಶ್ವರ್ಯ ಸಿಂಧೋಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಇದು ಉನ್ನತ ಮೂಲದ ಮಾಹಿತಿಯಾಗಿದ್ದು, ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಮನೆಯಿಂದ ಹೊರಬರುವುದು ಬಹುತೇಕ ಖಚಿತವಾಗಿದೆ.